ತುಂಗಭದ್ರಾ ಡ್ಯಾಂನಲ್ಲಿ ಗೇಟ್ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿದೆ. ಬಹುತೇಕ ಮೊದಲನೇ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಮುಕ್ತಾಯವಾಗಿದೆ. ತುಂಗಭದ್ರಾ ಡ್ಯಾಂನಲ್ಲಿ ಗೇಟ್ನ ಅಳವಡಿಕೆ ಮಾಡುವಂತಹ ಕಾರ್ಯ ಯಶಸ್ವಿಯಾಗಿದೆ. ಬಹುತೇಕ ಮೊದಲನೇ ಸ್ಟಾಪ್ ಲಾಕ್ ಗೇಟ್ನ ಅಳವಡಿಕೆ ಮಾಡೋದಲ್ಲಿ ಯಶಸ್ವಿಯಾಗಿದ್ದಾರೆ. ಗೇಟ್ನ ಅಳವಡಿಸಲು ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ರು. ಕೊನೆಗೂ ಮೊದಲನೇ ಸ್ಟಾಪ್ ಲಾಕ್ ಗೇಟ್ ಅನ್ನ ಅಳವಡಿಸಿದ್ದಾರೆ ಅಧಿಕಾರಿಗಳು. ತುಂಗಭದ್ರಾ ಡ್ಯಾಂನಲ್ಲಿ ಗೇಟ್ನ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿದೆ. ಬಹುತೇಕ ಮೊದಲನೇ ಸ್ಟಾಪ್ ಲಾಕ್ ಗೇಟ್ ಅನ್ನ ಅಳವಡಿಕೆ ಮಾಡುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. 64 ಅಡಿ ಉದ್ದ, 4 ಅಡಿ ಎತ್ತರ ಇರುವಂತಹ ಸ್ಟಾಪ್ ಲಾಕ್ ಗೇಟ್ ಅದು. ಮೊದಲನೇ ಸ್ಟಾಪ್ ಲಾಕ್ ಗೇಟ್ ಅನ್ನ ಅಳವಡಿಕೆ ಮಾಡುವಲ್ಲಿ ಅಧಿಕಾರಿಗಳು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ. ಹಿರಿಯ ಇಂಜಿನಿಯರ್ ಕನ್ನಯ್ಯ ನಾಯ್ಡು ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ ಇದು ಯಶಸ್ವಿಯಾಗಿ ನಡೆದಿದೆ. ಇನ್ನು ತುಂಗಭದ್ರಾ ಡ್ಯಾಂನಲ್ಲಿ ಗೇಟನ್ನ ಅಳವಡಿಕೆ ಮಾಡುವಂತಹ ಕಾರ್ಯ ಯಶಸ್ವಿಯಾಗಿ ಸಂಪೂರ್ಣವಾಗಿದ್ದು, ಕೊನೆಗೂ ಮೊದಲನೇ ಸ್ಟಾಪ್ ಲಾಕ್ ಗೇಟ್ ಅನ್ನ ಅಳವಡಿಕೆ ಮಾಡುವಲ್ಲಿ ತಜ್ಞರು ಯಶಸ್ವಿಯಾಗಿದ್ದಾರೆ. 64 ಅಡಿ ಉದ್ದ, 4 ಅಡಿ ಎತ್ತರ ಇರುವಂತಹ ಸ್ಟಾಪ್ ಲಾಕ್ ಗೇಟ್ ಅನ್ನ ಅಳವಡಿಕೆ ಮಾಡುವಲ್ಲಿ ಅಧಿಕಾರಿಗಳು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ. ಮೊದಲನೇ ಸ್ಟಾಪ್ ಲಾಕ್ ಗೇಟ್ ಅನ್ನು ಅಳವಡಿಕೆ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಕನ್ನಯ್ಯ ನಾಯ್ಡು ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ ಇದು. ತುಂಗಭದ್ರಾ ಡ್ಯಾಂನಲ್ಲಿ ಗೇಟನ್ನ ಅಳವಡಿಕೆಯ ಕಾರ್ಯ ಯಶಸ್ವಿಯಾಗಿದೆ. ಈಗಾಗಲೇ ಹಲವಾರು ತಯಾರಿಗಳನ್ನು ನಡೆಸಿಕೊಂಡಿದ್ದಂತಹ ತಂಡ ಈಗ ಸದ್ಯಕ್ಕೆ ಯಶಸ್ವಿಯ ನಡೆಯತ್ತ ಸಾಗ್ತಾ ಇದೆ. ಬಹುತೇಕ ಮೊದಲನೇ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಮಾಡೋದು ಮುಕ್ತಾಯದ ಹಂತವನ್ನು ತಲುಪಿದೆ. ತುಂಗಭದ್ರಾ ಡ್ಯಾಂನಲ್ಲಿ ಗೇಟ್ನ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿದೆ. ಈಗಾಗಲೇ ಜಿಂದಾಲ್ ಕಂಪನಿ ಲಾಕ್ ಗೇಟ್ ಮಾಡುವಂತಹ ಒಂದು ಇದಕ್ಕೆ ಒಪ್ಕೊಂಡಿತ್ತು ಜಿಂದಾಲ್ ಕಂಪನಿ. ಈಗ ಸದ್ಯಕ್ಕೆ ಅದಕ್ಕಿಂತ ಮುಂಚೆ ಅಂದರೆ ಈ ತುಂಗಭದ್ರಾ ಡ್ಯಾಂನ ಗೇಟನ್ನ ಅಳವಡಿಕೆ ಏನು ಮಾಡ್ತಾ ಇದ್ರು, ಇದಕ್ಕಿಂತ ಮುಂಚೆ ಟೆಸ್ಟ್ ಅನ್ನ ಮಾಡಿದ್ರು, ಹಲವಾರು ತಯಾರಿಗಳನ್ನ ನಡೆಸ್ಕೊಂಡಿದ್ರು. ಈಗ ಎಲ್ಲಾ ಟೆಸ್ಟ್ಗಳನ್ನ ಸಂಪೂರ್ಣವಾಗಿ ಯಶಸ್ವಿ ಮಾಡಿದ ನಂತರ ಈಗ ಸದ್ಯಕ್ಕೆ ಬಹುತೇಕ ಮೊದಲನೇ ಸ್ಟಾಪ್ ಲಾಕ್ ಗೇಟ್ ಯಶಸ್ವಿಯಾಗಿ ಪೂರ್ಣಗೊಳ್ಳುವಂತಹ ಹಂತಕ್ಕೆ ತಲುಪಿದೆ. ಬಹುತೇಕವಾಗಿ ಮೊದಲನೇ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಮಾಡುವಂತಹ ಯಶಸ್ವಿ ಕಾರ್ಯವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮೊದಲನೇ ಸ್ಟಾಪ್ ಲಾಕ್ ಗೇಟ್ ಅನ್ನ ಅಳವಡಿಕೆ ಮಾಡುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. 64 ಅಡಿ ಉದ್ದದ ಗೇಟ್ ಇದು. ಇದನ್ನ ಮಾಡುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿರೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶುಕ್ರಾಜ್ ಕುಮಾರ್ ಆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶುಕ್ರಾಜ್, ಈಗ ಸದ್ಯಕ್ಕೆ ಅಧಿಕಾರಿಗಳು ಅಲ್ಲಿನ ಗೇಟ್ ನ ಅಳವಡಿಕೆ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ಸಕ್ಸಸ್ ಆಗಿದ್ದಾರೆ. ಈಗ ಅಲ್ಲಿನ ಸ್ಥಿತಿ ಹೇಗಿದೆ? ಅಲ್ಲಿ ಅಧಿಕಾರಿಗಳು ಹೇಗೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ? ಏನೆಲ್ಲ ಅಪ್ಡೇಟ್ಸ್ ಇದೆ ಶುಕ್ರಾಜ್? ಎಸ್, ಖಂಡಿತ. ಇವತ್ತು ಏನು ತುಂಗಭದ್ರಾ ಜಲಾಶಯ ಒಂದು ಐತಿಹಾಸಿಕ ಕ್ಷಣಕ್ಕೆ ಒಂದು ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಏನು ಈ ತುಂಗಭದ್ರಾ ಇತಿಹಾಸದಲ್ಲಿ ಒಂದು ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಒಂದು ಕಾರ್ಯ ಮಾಡಿದ್ದಿಲ್ಲ. ಇವತ್ತು ಆ ಒಂದು ಐತಿಹಾಸಿಕ ಕ್ಷಣ ಅದು ಕೂಡ ಯಶಸ್ವಿ ಆಗಿರೋದಕ್ಕೆ ನಿಜಕ್ಕೂ ಈ ಒಂದು ಕರ್ನಾಟಕ ರಾಜ್ಯದಂತೆ ಸೇರಿದಂತೆ ತೆಲಂಗಾಣ ಆಗಿರ್ಬೋದು, ಆಂಧ್ರ ಆಗಿರ್ಬೋದು ಮತ್ತು ಕೊಪ್ಪಳ ಜಿಲ್ಲೆ, ವಿಜಯನಗರ ಜಿಲ್ಲೆ, ರಾಯಚೂರು, ಬಳ್ಳಾರಿ ಎಲ್ಲ ಜಿಲ್ಲೆಯ ಜನರು, ರೈತರು ಕೂಡ ಈಗ ಸಂತಸವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗ ನಾವು ದೃಶ್ಯದಲ್ಲಿ ಏನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ತುಂಗಭದ್ರಾ ಇತಿಹಾಸದಲ್ಲೇ ಒಂದು ಮೊದಲ ಬಾರಿಗೆ ಈ ಒಂದು ಸ್ಟಾಪ್ ಲಾಗ್ ಅಳವಡಿಸತಕ್ಕಂತ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಈಗ ತಾನೇ ಜಸ್ಟ್ ಫಸ್ಟ್ ಲಾಗ್ ಒಂದು ಹೆಲ್ಮೆಟ್ ಅನ್ನು ಈಗ ಇಂಜಿನಿಯರ್ ಆದಂತಹ ಕನ್ನಯ್ಯ ನಾಯ್ಡು ಅವರ ತಂಡ ಸೇರಿದಂತೆ ಈಗ ಅಲ್ಲಿ ಸಾಕಷ್ಟು ಅಗ್ನಿಶಾಮಕ ಸಿಬ್ಬಂದಿಗಳು ಆಗಿರ್ಬೋದು, ಉಳಿದಂತೆ ಎಲ್ಲಾ ಸಿಬ್ಬಂದಿಗಳು ಕೂಡ ಇವತ್ತು ಕಷ್ಟಪಟ್ಟು ಕಠಿಣ ಸವಾಲನ್ನು ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಏನು ಇದು ಈ ಒಂದು ತುಂಗಭದ್ರಾ ಜಲಾಶಯದ ಒಂದು 19ನೇ ಕ್ರಸ್ಟ್ ಗೇಟ್ ಇದೇ ಆಗಸ್ಟ್ 10-11 ಗಂಟೆಗೆ ಏನು ಕಚ್ಕೊಂಡು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಆ ಒಂದು ಕ್ರಸ್ಟ್ ಗೇಟ್ ನ ಬದಲಾಗಿ ಸ್ಟಾಪ್ ಲಾಕ್ ಗೇಟ್ ಅನ್ನು ತಾತ್ಕಾಲಿಕವಾಗಿ ಈಗ ಅಳವಡಿಸಿರ್ತಕ್ಕಂಥದ್ದು. ಒಟ್ಟು 5 ಎಲಿಮೆಂಟ್ಗಳಿರ್ತಕ್ಕಂಥ ಈ ಒಂದು ಗೇಟ್ಗಳು ಈಗ ಮೊದಲನೇ ಗೇಟ್ ಏನು ಜಿಂದಾಲಿಂದ ಬಂದಿತ್ತು, ಸುಮಾರು 13ರಿಂದ 15 ಟನ್ ಇರತಕ್ಕಂಥ ಈ ಒಂದು ಗೇಟ್ ನ ಇವತ್ತು ಸಂಜೆ 6 ಗಂಟೆಯಿಂದನೇ ಒಂದು ಪ್ರಯತ್ನವನ್ನು ಮಾಡಲಾಗಿತ್ತು. ಸತತ 2 ಗಂಟೆಗಳಿಂದ ನಡೆದಂತ ಈ ಒಂದು ಕಾರ್ಯಾಚರಣೆ ಇದೀಗ ಯಶಸ್ವಿ ಆಗಿರತಕ್ಕಂಥದ್ದು. ಈಗ ತಾನೇ ಒಂದು ಯಶಸ್ವಿ ಆಗಿದೆ ಅಂತ ಒಂದು ಅಧಿಕೃತ ಮಾಹಿತಿ ಈಗ ತುಂಗಭದ್ರಾ ಆಡಳಿತ ಮಂಡಳಿಯವರು ಕೂಡ ಹೇಳಿರ್ತಕ್ಕಂಥದ್ದು.
ಇನ್ನು ಸುಮಾರು 4 ಎಲಿಮೆಂಟ್ಸ್ ಗಳಿವೆ. ಅವು ಕೂಡ ಈಗ ನಾವು ಅಳವಡಿಕೆ ಮಾಡ್ತಾರಾ ಏನು ಅನ್ನೋದು ಈಗ ತುಂಗಭದ್ರಾ ಆಡಳಿತ ಮಂಡಳಿಯವರು ಕೂಡ ಈಗ ಸ್ಪಷ್ಟಪಡಿಸಬೇಕಾಗಿದೆ. ಈಗ ಸುಮಾರು ಜಲಾಶಯದಲ್ಲಿ 65ರಿಂದ 70 TMC ಅಷ್ಟು ನೀರು ಇರುವಾಗಲೂ ಕೂಡ ಈ ಒಂದು ಗೇಟ್ ಅನ್ನು ಅಳವಡಿಸಿದ್ದು ನಿಜಕ್ಕೂ ಇದು ಒಂದು ಕಠಿಣ ಸವಾಲಾಗಿತ್ತು. ಈಗಾಗಲೇ ಕನ್ನಯ್ಯ ನಾಯ್ಡು ಅವರು ನಿನ್ನೆ ತಾನೇ ಹೇಳಿದ್ರು, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ, ನಾವು ಹೇಗಾದ್ರೂ ಮಾಡಿ ಇವತ್ತು ಆ ಒಂದು ನಿಮಗೆ ಶುಭ ಸುದ್ದಿಯನ್ನು ಕೊಡ್ತೀವಿ. 3 ಜಿಲ್ಲೆಯ ರೈತರಾಗಿರ್ಬೋದು ಮತ್ತು ರಾಜ್ಯದ 4 ಜಿಲ್ಲೆಯ ರೈತರಿಗೂ ಕೂಡ ನಾವು ಒಂದು ಶುಭ ಸುದ್ದಿಯನ್ನು ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಹಾಗಾಗಿ ಇವತ್ತು ಈ ಒಂದು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನ ಬದಲಾಗಿ ಸ್ಟಾಪ್ ಗೇಟ್ ಅಳವಡಿಸುವ ಒಂದು ಕಾರ್ಯ ಸಂಪೂರ್ಣವಾಗಿ ಯಶಸ್ವಿಯಾಗಿರೋದಕ್ಕೆ ನಿಜಕ್ಕೂ ಎಲ್ಲರೂ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನೇನು 4 ಎಲಿಮೆಂಟ್ಸ್ ಗಳಿವೆ, ಅವು ಕೂಡ ಇವತ್ತು ಅಳವಡಿಸ್ತಾರೋ ಅಥವಾ ನಾಳೆ ಬೆಳಗ್ಗೆ ಆ ಒಂದು ಕಾರ್ಯಾರಂಭ ಮಾಡ್ತಾರೋ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ರಂಜಿತಾ. ಓಕೆ ಶುಕ್ರಾಜ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ.